ಹಾಯ್ ನಮಸ್ತೆ ಎಲ್ರಿಗೂ. ಇದು ಅಮೃತಧಾರೆ ಸೀರಿಯಲ್ ವಿಮರ್ಶೆ. ಭೂಮಿಕಾ ಇಲ್ಲಿ ಶಕುಂತಲಾ ಅವರ ಬರ್ಡೇ ಪಾರ್ಟಿಯಲ್ಲಿ ಅತ್ತೆ ನಿಮ್ಮದು ಚೈಲ್ಡ್ಹುಡ್ ಬಗ್ಗೆ ಯಾವ ಥರ ಇತ್ತು ಅಂತ ಕೇಳ್ತಾಳೆ. ಆಗ ಅವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ನಾನು ರಾಯಲ್ ಫ್ಯಾಮಿಲಿ ಮೊದಲಿಂದಲೂ ಅಂತ. ಆವಾಗ ಭೂಮಿಕಾ ನನಗೆ ಒಂಥರ ಆಗುತ್ತೆ, ಯಾಕಂದರೆ ಅವರು ತುಂಬ ಪಾಪದವರಾಗಿರುತ್ತಾರೆ. ಬಟ್ ಇವಳು ಸುಳ್ಳು ಹೇಳೋದು ಅಂತ ಗೊತ್ತಾಗುತ್ತೆ. ವಿಜಯನಗರದ ರಾಜರಿದ್ರಲ್ಲ, ಅವರ ವಂಶದವರು ಅಂತ ಹೇಳ್ತಾಳೆ. ಆವಾಗ ಅವರ ಫ್ರೆಂಡ್ ಹೇಳ್ತಾಳೆ, ನೀವೇನು ರಾಜವಂಶದವರ, ಮತ್ತು ನಮಗೆ ಇದನ್ನ ಹೇಳಲೇ ಇಲ್ಲ ಅಂತ. ಹಾಗೆ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳು ರಾಜವಂಶದವರು, ನಿಮ್ಮದು ಯಾವುದು ಊರು, ಅವಳಿಗೂ ನಿಮ್ಮದು ಪರಿಚಯ ಇರ್ಬೋದು ಅಂತ ಹೇಳ್ತಾಳೆ ಶಕುಂತಲಾ ಅವರ ಫ್ರೆಂಡ್. ಆವಾಗ ಯಾರಂತ ಹೇಳು ಅಂತ ಹೇಳ್ತಾಳೆ. ಆಗ ಶಕುಂತಲಾ ಅವರ ತಮ್ಮ ಹೇಳ್ತಾರೆ, ಅದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಅದರಲ್ಲಿ ಸಾಮಾನ್ಯ ರಾಜರು ಇದ್ದರು, ಅದಕ್ಕೆ ಸೇರಿದವರು ನಾವು ಅಂತ ಅವರ ತಮ್ಮ ಹೇಳ್ತಾರೆ. ಆದರೆ ನಾವು ರಾಯಲ್ ಫ್ಯಾಮಿಲಿಯೇ ಮಾತ್ರ ಹೌದು ಅಂತ ಹೇಳ್ತಾರೆ. ಘನತೆ ಗಂಭೀರ ಎಲ್ಲ ನಮ್ಮ ಬ್ಲಡ್ಡಲ್ಲೇ ಬಂದಿದೆ ಅಲ್ವಾ ಸಿಸ್ಟರ್ ಅಂತ ಹೇಳ್ತಾರೆ. ಅದಕ್ಕೆ ಹೌದು, ನಮ್ಮದು ಸಾಮಂತ ರಾಜರ ವಂಶ ಅಂತ ಹೇಳ್ತಾಳೆ ಶಕುಂತಲಾ. ನನಗೆ ಅದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಯಾಕೆಂದರೆ ಈಗ ಅದು ಸಾಮ್ರಾಜ್ಯನೇ ಇಲ್ಲ, ಮತ್ತು ಯಾಕೆ ನಾನು ತಿಳ್ಕೊಳ್ಳೋದು ಅಂತ ಹೇಳ್ತಾರೆ ಶಕುಂತಲಾ. ನಾವು ಚಿಕ್ಕ ಇರುವಾಗಲೇ ಈ ಕಡೆ ಶಿಫ್ಟ್ ಆದೆವು, ತಂದೆ ತಾಯಿ ಚಿಕ್ಕ ಇರುವಾಗಲೇ ಸತ್ತರು, ಅಷ್ಟೇ ಗೊತ್ತಿರೋದು ಅಂತ ಹೇಳ್ತಾಳೆ. ಅವಾಗ ನನ್ನ ಮಾತು ಸಾಕು ಅನ್ನಿಸುತ್ತೆ, 3 ಮಿನಿಟ್ಸ್ ಆಯ್ತಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಆನಂದ್ ಹೇಳ್ತಾನೆ, ಹೌದು 1 ನಿಮಿಷ ಅಲ್ಲ 3 ಮಿನಿಟ್ ಆಯ್ತು ಅಂತ. ಅದಕ್ಕೆ ಅವರ ತಮ್ಮ ಹೇಳ್ತಾನೆ, ಬೇಜಾನಾಯ್ತಂತ. ಹಾಗೆ ಅವರ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನಾವು ಓಡ್ತೀವಿ ಅಂತ ಓಡ್ತಾರೆ. ಆವಾಗ ಭೂಮಿಕಾ ಅಂದ್ಕೊಳ್ತಾಳೆ, ಪಂಕಜ್ ಹೆಸರು ಕೇಳಿ ಅತ್ತೇನು ರಿಯಾಕ್ಟ್ ಮಾಡಿಲ್ಲಲ್ಲ, ಹೇಗೆ ಅವರನ್ನು ಕಂಡುಹಿಡಿಯೋದು, ಪ್ಲ್ಯಾನ್ ಎಲ್ಲ ಹೋಯ್ತಲ್ಲ ಅಂತ ಅಂದ್ಕೊಳ್ತಾಳೆ. ಹಾಗೆ ಶಕುಂತಲಾ ಅವಳ ತಮ್ಮನ ಜೊತೆ ಮಾತಾಡುವಾಗ ತಮ್ಮ ಹೇಳ್ತಾನೆ, ನೀನು ಸೂಪರ ತಂಗಿ ಅಕ್ಕ, ಯಾಕೆಂದರೆ ನೀನು ಈ ಥರ ಮ್ಯಾನೇಜ್ ಮಾಡಿಬಿಟ್ಟು, ಇಲ್ಲಾಂದರೆ ನೀನು ನಿಜ ಹೇಳ್ತೀಯ ಅಂತ ಅಂದ್ಕೊಂಡಿದ್ದೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ ಶಕುಂತಲಾ, ನಮ್ಮ ಬುಡಕ್ಕೆ ಬಂದರೆ ನಾವು ಯಾರನ್ನು ಬಿಡಲ್ಲ, ಹಾಗೆ ನೀನು ಹುಷಾರಾಗಿರು, ನಿನ್ನನ್ನು ನಂಬಲಿಕ್ಕಾಗಲ್ಲ, ಯಾವಾಗ ಚೇಂಜ್ ಆಗ್ತೀಯ ಅಂತ. ಇಲ್ಲಿ ಅಪೇಕ್ಷಾ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾ, ನೀವು ಕರೆಕ್ಟ್ ಮಾಡಬೇಕಿತ್ತು ಅಣ್ಣನನ್ನು, ನೀವು ಮೊದಲೇ ಟೈಟ್ ಮಾಡಿದರೆ ಅವ್ನು ಸರಿಯಾಗ್ತಿದ್ದ, ಹಾಗೆಲ್ಲ ಹೇಳ್ತಾ ಇರ್ತಾಳೆ. ಅದಕ್ಕೆ ಅವರ ಅಮ್ಮ ಹೇಳ್ತಾರೆ, ನಾವು ಮೊದಲು ಹೆಂಗೆ ಅವನನ್ನು ಕರೆಕ್ಟ್ ಮಾಡೋದು, ಡೈಲಿ ಟೈಟ್ ಹಾಕಿ ಬಂದರೆ ಅದಕ್ಕೆ ಯಾರು ಅವ್ನು ಹಾಳು ಮಾಡ್ತಿದ್ದಾರೆ ಅವರನ್ನೇ ಇದು ಮಾಡ್ಲಿಕ್ಕೆ ಹೋದೆವು, ಆದರೂ ಅವನು ಸರಿ ಆಗ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ಅವರ ಅಮ್ಮ ಹೇಳ್ತಾರೆ, ಏನು ಮಾತಾಡಿದ ಪ್ರಯೋಜನ ಇಲ್ಲ, ಅವ್ನು ಚೇಂಜ್ ಆಗ್ತಾ ಇಲ್ಲ ಅಂತ. ಅದಕ್ಕೆ ಅಪ್ಪಿ ಹೇಳ್ತಾಳೆ, ಅಲ್ಲ ಅವನಿಗೆ ಭಯ ಭಕ್ತಿ ಇಲ್ಲ ಅಂದಮೇಲೆ ನಾನು ಯಾಕೆ ಹೆದರಬೇಕು, ನಾನು ಇವತ್ತು ಬರಲಿ, ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ಭೂಮಿಕಾ ಆನಂದ್ ಅವ್ರ ಹತ್ರ ಮಾತಾಡ್ತಾ ಇರ್ತಾಳೆ, ಪಂಕಜ ಅವರ ಸರ್ಟಿಫಿಕೇಟ್ ಅತ್ತೆ ಆರ್ಡ್ರ್ ಮಾಡಿದೆ ಅಂದರೆ ಪಂಕಜ ಮತ್ತು ಅತ್ತೆಗೇನೋ ಲಿಂಕ್ ಇರಲೇಬೇಕು ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ, ಆ ಬರ್ತ್ ಸರ್ಟಿಫಿಕೇಟಲ್ಲಿ ಒಂದು ಊರಿದ ಹೆಸರು ಇದೆಯಲ್ಲ, ಆ ಊರಿನ ಜನ ಯಾರಾದರೂ ನಂಬರ್ ಸಿಕ್ಕಿದ್ರೆ ಒಳ್ಳೇದಲ್ಲ. ಅದಕ್ಕೆ ಆನಂದ್ ಹೇಳ್ತಾನೆ, ಹೇಗೆ ಸಿಗುತ್ತೆ ಆ ಊರಿನಲ್ಲಿ ಜನ ನಂಬರ್ ಅಂತ. ಅದಕ್ಕೆ ಅಲ್ಲಿದು ಪೋಸ್ಟ್ ಆಫೀಸು, ಯಾವುದಾದ್ರೂ ಆಫೀಸ್ ನಂಬರು ಈ ಥರ ಸಿಕ್ಕಿದ್ರೆ ನಿಮಗೆ ಅದರ ಮೂಲಕ ಕಂಡುಹಿಡಿಬೋದಲ್ಲ ಅಂತ. ಅದಕ್ಕೆ ಆನಂದ್ ಹೇಳ್ತಾನೆ, ಕರೆಕ್ಟ್ ಅತ್ತಿಗೆ ಅಂತ. ಹಾಗೆ ಆನಂದ್ ಹೇಳ್ತಾನೆ, ನಾನು ಟ್ರೈ ಮಾಡ್ತೀನಿ, ಸಿಕ್ಕಿದ್ರೆ ಹೇಳ್ತೀನಿ ಅಂತ. ಹಾಗೆ ನೆಕ್ಸ್ಟ್ ಮಾರ್ನಿಂಗ್ ಆದಾಗ ಆನಂದ್ ಬಂದು, ನನಗೆ ಅಲ್ಲಿ ಗ್ರಾಮ ಪಂಚಾಯತಿ ಒಬ್ಬರ ವ್ಯಕ್ತಿ ಇದು ನಂಬರ್ ಸಿಕ್ಕಿದೆ ಅಂತ ಹೇಳ್ತಾನೆ. ಅದಕ್ಕೆ ಕೊಡಿ, ಅಲ್ಲಿ ಗ್ರಾಮ ಪಂಚಾಯತಿಯವ್ರ ನಂಬರ್ ಅಂದರೆ ಅಲ್ಲೇ ಲೋಕಲ್ ಜನ ಆಗಿರ್ತಾರೆ, ಕೊಡಿ ನಾನು ಮಾಡ್ತೀನಿ ಅಂತ ಫೋನ್ ಮಾಡ್ತಾಳೆ. ಆಗ ಯಾರೋ ಗ್ರಾಮ ಪಂಚಾಯತಿಯವರಿಗೆ ಕಾಲ್ ಹೋಗುತ್ತೆ. ಅದಕ್ಕೆ ಫೋನ್ ಮಾಡಿ, ನಾನು ಪಂಕಜ ಮಾತಾಡ್ತಿರೋದು ಅಂತ. ಪಂಕಜನ ನೀವ್ಯಾರು, ನಾನು ಗ್ರಾಮ ಪಂಚಾಯತಿ ಅಲ್ಲಿ ಕೆಲಸ ಮಾಡೋರು, ಹೊಸತಾಗಿ ಬಂದಿದ್ದು, ನನಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾನು ಊರು ಬಿಟ್ಟು ಬಂದು ಟೈಮ್ ಆಯಿತು, ನನಗೆ ಅಲ್ಲಿಯವರ ಬಗ್ಗೆ ತಿಳ್ಕೊಬೇಕಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಅವರು ಹೇಳ್ತಾರೆ, ನಾನು ನೋಡ್ತೀನಿ ಅಂತ, ಮತ್ತು ಯಾರೂ ಇಲ್ಲ ಇಲ್ಲಿ, ನಾನು ಊರು ಒಳಗಡೆ ಹೋಗಿ ಹುಡುಕಿ ಹೇಳ್ತೀನಿ, ನಿಮ್ಮ ನಂಬರ್ ಕೊಡಿ ಅಂತ ಹೇಳ್ತಾರೆ. ಭೂಮಿಕಾ ನಂಬರ್ ಕೊಡ್ತಾಳೆ. ಹಾಗೆ ನನಗೆ 60 ವರ್ಷ ಆಗಿದೆ, ಅವ್ರ ಹತ್ರ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ಭೂಮಿಕಾ. ಹಾಗೆ ಇವರು ಗ್ರಾಮ ಪಂಚಾಯತಿಯವರು ಹುಡುಕೊಂಡು ಹೋಗ್ತಾರೆ, ಪಂಕಜ ಯಾರು ಅಂತ ಗೊತ್ತಿದೆಯಾ ಅಂತ. ಆವಾಗ ಒಬ್ಬ ಅಜ್ಜಿ ಕರೀತಾರೆ, ನಿಂತ್ಕೊಳ್ಳೋ ಅಂತ. ಆವಾಗ ಅವ್ರು ಹೇಳ್ತಾರೆ, ನನಗೆ ಪಂಕಜ ಗೊತ್ತು ಅಂತ. ಅದಕ್ಕೆ ಅವ್ರು, ಹೌದಾ, ನಾನು ಅವ್ರಿಗೆ ಫೋನ್ ಮಾಡಿ ಕೊಡ್ತೀನಿ, ಮಾತಾಡು ಅಂಥದ್ದೆಲ್ಲ ಬೇಡ ಅಂತ ಹೇಳ್ತಾರೆ. ನನ್ನ ಹತ್ರ ಫೋನ್ ಇದೆ, ನಾನು ಅದರಲ್ಲೇ ಮಾಡ್ತೀನಿ, ನನಗೆ ನಂಬರ್ ಕೊಡು ಅಂತ ಹೇಳ್ತಾರೆ. ಇಲ್ಲಿ ಅಜ್ಜಿ ಫೋನ್ ನಂಬರ್ ತಗೊಂಡು
ಅವರ ಮನೆಗೆ ಫೋನ್ ಮಾಡ್ತಾರೆ ಗೌತಮ್ ಅವರ. ಆಗ ಗೌತಮ್ನ ಅಜ್ಜಿ ಫೋನ್ ತೆಗೆದು ಪಂಕಜ ಯಾರು ಇಲ್ಲ ಅಂತ ಹೇಳ್ತಾರೆ. ಆಗ ಹೊರಗಡೆ ಶಕುಂತಲ ಬಂದವಳು ಅಡಗೆ ಕೇಳ್ತಾ ಇರ್ತಾಳೆ. ಅದಕ್ಕೆ ಅಜ್ಜಿ ಹೇಳ್ತಾಳೆ, ಇದು ನನಗೆ ನಂಬರ್ ಕೊಟ್ಟು ಫೋನ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಈಗ ರಾಂಗ್ ನಂಬರ್ ಹೇಗೆ ಆಗುತ್ತೆ ಅಂತ. ಗೌತಮ್ ಅಜ್ಜಿ ಹೇಳ್ತಾರೆ, ಇಲ್ಲಿ ಯಾರಿಲ್ಲ ಮತ್ತೆ ಹೇಗೆ ನಾನು ಫೋನ್ ಕೊಡಲಿ ಅಂತ. ಅದಕ್ಕೆ ಶಕುಂತಲ ಅನ್ಕೊಳ್ತಾಳೆ, ನನ್ನ ಹೆಸರು ಕೇಳ್ಕೊಂಡು ಯಾರು ಫೋನ್ ಮಾಡಿರೋದು ಅಂತ. ಹಾಗೆ ಗೌತಮ್ ಅಜ್ಜಿ ಹೇಳ್ತಾಳೆ, ಯಾರಿಲ್ಲ ರಾಂಗ್ ನಂಬರ್ ಅಂತ ಇಡ್ತಾಳೆ. ಆಗ ಇವಳು ಅನ್ಕೊಳ್ತಾಳೆ, ಅಂದರೆ ಪಂಕಜ ಅಲ್ಲಿ ಜಾಂಡ ಹೊಡಿದಾಳೆ ಪರ್ಮನೆಂಟಾಗಿ, ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅಂತ ಅಂದ್ಕೊಳ್ತಾಳೆ. ಹಾಗೆ ಇಲ್ಲಿ ಶಕುಂತಲ ಅಂದ್ಕೊಳ್ತಾಳೆ, ನನ್ನ ಪಂಕಜ ಅಂತ ಕೇಳ್ಕೊಂಡು ಯಾರು ಫೋನ್ ಮಾಡಿರ್ಬೋದು, ಅವ್ರು ಮತ್ತೆ ಫೋನ್ ಮಾಡ್ಬೋದು ಅಂತ ಅಂದ್ಕೊಳ್ತಾಳೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗೀತು. ನಾಳೆ ಏನಾಗುತ್ತೆ, ಪಂಕಜ ಯಾರು ಅಂತ ಗೊತ್ತಾಗುತ್ತಾ ಭೂಮಿಗೆ ಅಂತ ನೋಡುವ.